ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಟೂ ವೀಲರ್ ಇನ್ಶೂರೆನ್ಸ್ ನ ಹೇಗೆ ಮಾಡೋದಂತ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೇನೆ. ನೀವು CSCID ಲಾಗಿನ್ ಆದಾಗ ಇಲ್ಲಿ ಈ ತರ ಇನ್ಶೂರೆನ್ಸ್ ಅಂತ ತೋರಿಸುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಇನ್ಶೂರೆನ್ಸ್ ಅಂತ ಬರ್ತಾ ಹೋಗುತ್ತೆ. ಇಲ್ಲಿ ನೋಡ್ರಿ ಯಾವ ಯಾವ ತರದ ಇನ್ಶೂರೆನ್ಸ್ ಇದೆ ಇವೆಲ್ಲ ತೋರಿಸ್ತಾ ಹೋಗುತ್ತೆ. ಲೈಫ್ ಇನ್ಶೂರೆನ್ಸ್ ಇದೆ, ಮಿಸಲೇನಿಯಸ್ ಇನ್ಶೂರೆನ್ಸ್ ಇದೆ, ಮೋಟಾರ್ ಕಂಪ್ರೇಹೆನ್ಸಿವ್ ಇದೆ, ಮೋಟಾರ್ ಥರ್ಡ್ ಪಾರ್ಟಿ ಇದೆ. ಇಲ್ಲಿ ನಾನು ಏನ್ ಮಾಡ್ತಾ ಹೋಗ್ತೀನಿ, ಮೋಟಾರ್ ಕಂಪ್ರೇಹೆನ್ಸಿವ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಹೋಗ್ತೇನೆ. ಇಲ್ಲಿ ಮೋಟಾರ್ ಕಂಪ್ರೇಹೆನ್ಸಿವ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಇಷ್ಟು ಕಂಪನಿಗಳು ತೋರಿಸ್ತಾ ಹೋಗುತ್ತೆ. ನೀವು ಫಸ್ಟ್ ನೀವು CSCID ಅಲ್ಲಿ ಇನ್ಶೂರೆನ್ಸ್ ಮಾಡ್ಬೇಕಂದ್ರೆ POS ಎಕ್ಸಾಮ್ ನ ಇನ್ಶೂರೆನ್ಸ್ ಎಕ್ಸಾಮ್ ನ ಕಂಪ್ಲೀಟ್ ಮಾಡ್ಬೇಕಾಗುತ್ತೆ. ಅವಾಗ ಮಾತ್ರ ನೀವು ಇನ್ಶೂರೆನ್ಸ್ ಮಾಡಕ್ ಬರುತ್ತೆ CSCID ಅಲ್ಲಿ. ನೋಡ್ರಿ ಯಾವ ತರ ಎಷ್ಟು ಇನ್ಶೂರೆನ್ಸ್ ಕಂಪನಿಗಳಿವೆ. ಇಲ್ಲಿ ಓರಿಯೆಂಟಲ್ ಇನ್ಶೂರೆನ್ಸ್ ಇದೆ, HDFC ಇನ್ಶೂರೆನ್ಸ್ ಇದೆ, ಇಫ್ಕೋ ಟೋಕಿಯೋ ಇದೆ, ಯೂನಿವರ್ಸಲ್ ಸೋಂಪು ಇದೆ, SBI ಇದೆ. ಇಲ್ಲಿ ನೋಡ್ರಿ ಇಫ್ಕೋ ಟೋಕಿಯೋ ಇದೆ, ಮತ್ತೆ HDFC ಎರ್ಗೋ ಅಂತ ಇದೆ, ಯೂನಿವರ್ಸಲ್ ಸೋಂಪು ಅಂತ ಇದೆ, ಬಜಾಜ್ ಅಲೈನ್ಸ್ ಇದೆ, ಚೋಲಾ MS ಇದೆ, ಗೋ ಡಿಜಿಟ್ ಇದೆ, ರಿಲಯನ್ಸ್ ಇದೆ, ಬಹಳಷ್ಟು ಕಂಪನಿಗಳು ಇದಾವೆ. ಇಲ್ಲಿ ಏನ್ ಮಾಡ್ತಾ ಹೋಗ್ತೀರಾ ಅಂತಂದ್ರೆ ಇಲ್ಲಿ ನೋಡ್ರಿ SBI POS ಅಂತ ಇದೆ. ಇಲ್ಲಿ POS ಅಂತಂದ್ರೆ ನೀವು ಇನ್ಶೂರೆನ್ಸ್ ಎಕ್ಸಾಮ್ ನ ಕ್ಲಿಯರ್ ಮಾಡಿದ್ರೆ ಅಷ್ಟೇ ಈ POS ಇನ್ಶೂರೆನ್ಸ್ ಗಳನ್ನ ಅಪ್ಲೈ ಮಾಡಕ್ ಬರೋದು. ಇಲ್ಲಿ ರ್ಯಾಪ್ ಅಂತ ಒಂದು ಬರುತ್ತೆ. ರ್ಯಾಪ್ ಅಂತ ಬಂದದ್ದಕ್ಕೆ ನೀವು ರ್ಯಾಪ್ ಎಕ್ಸಾಮ್ ನ ಕ್ಲಿಯರ್ ಮಾಡಿದ್ರೆ ಮಾತ್ರ ಈ ಇನ್ಶೂರೆನ್ಸ್ ನ ನೀವು ಮಾಡಬಹುದು. ಇಲ್ಲಿ ನಾನು ಏನ್ ಮಾಡ್ತಾ ಹೋಗ್ತೀನಿ, ಇಲ್ಲಿ POS ಅಂತ ಇದೆ. ಈ POS ಎಕ್ಸಾಮ್ ಈ POS ಮೋಟಾರ್ ಕಂಪ್ರೇಹೆನ್ಸಿವ್ POS ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಹೋಗ್ತೇನೆ. ಕ್ಲಿಕ್ ಮಾಡಿದಾಗ SBI ಜನರಲ್ ನ ಪೇಜ್ ಓಪನ್ ಆಗ್ತಾ ಹೋಗುತ್ತೆ. ಈ ತರ ಓಪನ್ ಆಗ್ತಾ ಹೋಗುತ್ತೆ ಈ ತರ ಪೇಜ್. ಇಲ್ಲಿ ನೋಡ್ರಿ ಫಸ್ಟ್ ಗೆ ನಾನು ಇಲ್ಲಿ ಥರ್ಡ್ ಪಾರ್ಟಿ ಅಂತಂದ್ರೇನು, ಕಂಪ್ರೇಹೆನ್ಸಿವ್ ಅಂತಂದ್ರೇನು, ಸ್ಟ್ಯಾಂಡ್ ಅಲೋನ್ ಅಂತಂದ್ರೇನು ಅಂತ ಹೇಳ್ತಾ ಹೋಗ್ತೇನೆ. ಇಲ್ಲಿ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಲ್ಲಿ ನಿಮ್ಗೆ ಯಾವುದೇ ತರದ ಕ್ಲೇಮ್ ಸಿಗೋದಿಲ್ಲ. ಯಾರು ಮಾಡಿಸ್ಕೊಂಡಿರ್ತಾರೆ ಅವರಿಗೆ ಕ್ಲೇಮ್ ಸಿಗೋದಿಲ್ಲ. ಇನ್ ಕೇಸ್ ನೀವೇನಾದ್ರೂ ಹೋಗಿ ಬೇರೆಯವರ ವೆಹಿಕಲ್ ಗೆ ಗುದ್ದಿದ್ರೆ ಅವ್ರಿಗೆ ಏನಾದ್ರು ತೊಂದರೆ ಆದ್ರೆ ಅವ್ರು ಏನಾದ್ರು ಇದ್ದಿದ್ರೆ ಅವ್ರಿಗೆ ಅಷ್ಟೇ ಕ್ಲೇಮ್ ಆಗುತ್ತೆ, ಅಪೋಸಿಟ್ ಪಾರ್ಟಿಗೆ ಅಷ್ಟೇ ಕ್ಲೇಮ್ ಆಗುತ್ತೆ ಹೊರತು ನಿಮ್ಗೆ ಯಾವುದೇ ತರಹದ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಮಾಡಿಸಿದ್ರೆ ನಿಮ್ಗೆ ಯಾವುದೇ ತರಹದ ಕ್ಲೇಮ್ ಆಗೋದಿಲ್ಲ. ಇದು ಬಂದ್ಬಿಟ್ಟು ಜಾಸ್ತಿ ಜನ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ವೆಹಿಕಲ್ IDV ಇನ್ಶೂರೆನ್ಸ್ ಡಿಕ್ಲರೇಷನ್ ವ್ಯಾಲ್ಯೂ ಕಮ್ಮಿ ಇದ್ರೆ ಆಗ ಥರ್ಡ್ ಪಾರ್ಟಿ ಮಾಡಿಸ್ಬೇಕು. ಇಲ್ಲ ಅಂತ ಥರ್ಡ್ ಪಾರ್ಟಿ ಮಾಡಿಸ್ತಾರೆ. ಇಲ್ಲ ಅಂತಂದ್ರೆ ಸುಮ್ನೆ ನಮ್ಮ ಕಡಿಮೆ ವ್ಯಾಲ್ಯೂ ಇನ್ಶೂರೆನ್ಸ್ ಬೇಕಂದ್ರೆ ಕೆಲವರು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ನ ಮಾಡಿಸ್ತಾ ಹೋಗ್ತಾರೆ. ಕಂಪ್ರೇಹೆನ್ಸಿವ್ ಅಲ್ಲಿ ಏನಾಗ್ತಾ ಹೋಗುತ್ತೆ ಅಂತಂದ್ರೆ ನಿಮ್ಗೆ ಏನಾದ್ರೂ ಆದ್ರೂ ನಿಮ್ ವೆಹಿಕಲ್ ಏನಾದ್ರೂ ಆದ್ರೂ ಎರಡು ಕವರ್ ಆಗ್ತಾ ಹೋಗುತ್ತೆ. ಇದರಲ್ಲಿ ಕಂಪ್ರೇಹೆನ್ಸಿವ್ ಏನಂತಂದ್ರೆ OD ಅಂದ್ರೆ ಓನ್ ಡ್ಯಾಮೇಜ್ ನಿಮ್ಗೆ ಏನಾದ್ರೂ ಆದ್ರೂ ಕವರ್ ಆಗುತ್ತೆ, ಪ್ಲಸ್ ಥರ್ಡ್ ಪಾರ್ಟಿಗೆ ಏನಾದ್ರೂ ಆದ್ರೂ ಕವರ್ ಆಗುತ್ತೆ. ಹಾಗಾಗಿ ಏನಂತಂದ್ರೆ ಬಹಳಷ್ಟು ಜನ ಕಂಪ್ರೇಹೆನ್ಸಿವ್ ಇನ್ಶೂರೆನ್ಸ್ ನ ತಗೊಂತ ಹೋಗ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಸ್ಟ್ಯಾಂಡ್ ಅಲೋನ್ OD ಅಂತ ಇದೆ. ಒಂದು ಸ್ಟ್ಯಾಂಡ್ ಅಲೋನ್ OD ಅಂತಂದು ಸ್ಟ್ಯಾಂಡ್ ಅಲೋನ್ OD ನ ಬಂದ್ಬಿಟ್ಟು ನೀವು ಸಪೋಸ್ ನೀವು ಹೊಸ ವೆಹಿಕಲ್ ನ ಪರ್ಚೇಸ್ ಮಾಡಬೇಕಾದ್ರೆ ಶೋರೂಮ್ ಹೋದಾಗ ಅವರು 5 ವರ್ಷದ ಇನ್ಶೂರೆನ್ಸ್ ಕೊಡ್ತೀನಿ ಅಂತ ಅಂತಾರೆ. ಅದ್ರಲ್ಲಿ ಏನಂತಂದ್ರೆ ಒಂದು ವರ್ಷದ ಕಂಪ್ರೇಹೆನ್ಸಿವ್ ಪ್ಲಸ್ ಪರ್ಸನಲ್ ಆಕ್ಸಿಡೆಂಟ್ ಕವರ್ ಕೊಟ್ಟಿರ್ತಾರೆ. ಉಳಿಕಿದ 4 ವರ್ಷ ಏನ್ ಮಾಡ್ತಾ ಹೋಗ್ತಾರೆ ಅಂತಂದ್ರೆ ಬರೀ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಕೊಟ್ಟಿರ್ತಾರೆ. ಆದ್ರಿಂದ ಏನಂತಂದ್ರೆ ಒಂದ್ 2,000-3,000 ರೂಪಾಯಿಗೆ 5 ವರ್ಷದ ಇನ್ಶೂರೆನ್ಸ್ ಕೊಡ್ತಾ ಹೋಗ್ತಾರೆ. ಆ ಇನ್ಶೂರೆನ್ಸ್ ಮಾಡೋದ್ರಿಂದ ನಿಮ್ಗೆ 1 ವರ್ಷ ಅಷ್ಟೇ ನೀವು ಬೆನಿಫಿಟ್ ಅಲ್ಲಿ ಇರ್ತೀರಾ. ಉಳಿಕಿದ 4 ವರ್ಷದಲ್ಲಿ ನಿಮ್ಗೆ 4 ವರ್ಷದಲ್ಲಿ ಏನಾದ್ರು ನಿಮ್ ಗಾಡಿಗೆ ಏನಾದ್ರು ಆಯ್ತು ಅಥವಾ ನಿಮ್ಗೆ ಏನಾದ್ರು ಆಯ್ತು ಅಂದ್ರೂ ಯಾವುದೇ ತರದ ಕವರೇಜ್ ಸಿಗೋದಿಲ್ಲ. ಆದ್ರಿಂದ ಏನ್ ಮಾಡ್ತಾರಂತಂದ್ರೆ ಕಂಪ್ರೇಹೆನ್ಸಿವ್ ಇನ್ಶೂರೆನ್ಸ್ ತಗೋಬೇಕಾಗತ್ತೆ. ಕಂಪ್ರೇಹೆನ್ಸಿವ್ ಜೊತೆಗೆ ಪರ್ಸನಲ್ ಆಕ್ಸಿಡೆಂಟ್ ಕವರ್ ಅಂತಂದು ಪರ್ಸನಲ್ ಆಕ್ಸಿಡೆಂಟ್ ಕವರ್ ತಗೊಂಡ್ರೆ ಅಂತಂದ್ರೆ ನೀವು ಯಾವುದೇ ಒಂದು ಇನ್ಶೂರೆನ್ಸ್ ಮಾಡಿಸಿದಾಗ ಪರ್ಸನಲ್ ಆಕ್ಸಿಡೆಂಟ್ ಕವರ್ ತಗೊಂಡ್ರೆ ನಿಮ್ಗೆ ಏನಾದ್ರು ಡೆತ್ ಆದಲ್ಲಿ ನಿಮ್ಗೆ ಒಂದು ಡೆತ್ ಬೆನಿಫಿಟ್ ಸಿಗ್ತಾ ಹೋಗುತ್ತೆ. ಇಲ್ಲಿ ನಾನೀಗ ಎಲ್ಲ ಹೇಳಿದ್ದೀನಿ. ಥರ್ಡ್ ಪಾರ್ಟಿ ಅಂದ್ರೆ ಏನು, ಕಂಪ್ರೇಹೆನ್ಸಿವ್ ಅಂತಂದ್ರೆ ಏನು, ಸ್ಟ್ಯಾಂಡ್ ಅಲೋನ್ ಅಂತಂದ್ರೆ ಏನು, ಪರ್ಸನಲ್ ಆಕ್ಸಿಡೆಂಟ್ ಕವರ್ ಅಂತಂದು. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಇಲ್ಲಿ ಏನ್ ಮಾಡ್ತೀನಿ, ನಾನೀಗ ಟೂ ವೀಲರ್ ನೀವು POS ಇನ್ಶೂರೆನ್ಸ್ ಎಕ್ಸಾಮ್ ನ ಕ್ಲಿಯರ್ ಮಾಡಿದ್ರೆ ಅಥವಾ ರ್ಯಾಪ್ ಎಕ್ಸಾಮ್ ನ ಕ್ಲಿಯರ್ ಮಾಡಿದ್ರೆ ನೀವು ಯಾವುದೇ ತರಹದ ವೆಹಿಕಲ್ ಅನ್ನು ಮಾಡಬಹುದು. ಇಲ್ಲಿ ನೋಡ್ರಿ ಪ್ಯಾಸೆಂಜರ್ ಕ್ಯಾರಿಂಗ್ ವೆಹಿಕಲ್ ಕಂಪ್ರೇಹೆನ್ಸಿವ್ ಇದೆ, 4 ವೀಲರ್ ಗಾಡಿ ಮಾಡಬಹುದು, 2 ವೀಲರ್ ಮಾಡಬಹುದು, ಗೂಡ್ಸ್ ಕ್ಯಾರಿಂಗ್ ವೆಹಿಕಲ್ ಎಂದು ಮಾಡಬಹುದು, ಗೂಡ್ಸ್ ಕ್ಯಾರಿಂಗ್ ವೆಹಿಕಲ್ ಥರ್ಡ್ ಪಾರ್ಟಿ ಮಾಡಬಹುದು, ಕಂಪ್ರೇಹೆನ್ಸಿವ್ ಮಾಡಬಹುದು, ಯಾವುದೇ ತರಹದ ಮಾಡಬಹುದು. 2 ವೀಲರ್ ಇನ್ಶೂರೆನ್ಸ್ ನ ಕಂಪ್ರೇಹೆನ್ಸಿವ್ ನ ಸೆಲೆಕ್ಟ್ ಮಾಡಿ, ಬಾಯ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ನೀವು ಇಂಡಿವಿಜುವಲ್ ಅಂದ್ರೆ ನಿಮ್ಮ ಓನ್ ಪರ್ಪಸ್ ಯೂಸ್ ಮಾಡ್ತಿದ್ರೆ ಯಾರ್ದಾದ್ರಲ್ಲಿ ಬೇರೆದಾದ್ರೆ ಇಂಡಿವಿಜುವಲ್ ನ ಸೆಲೆಕ್ಟ್ ಮಾಡಿ. ಈ ಕಂಪ್ನಿ ಆಗಿದ್ರೆ ಕಾರ್ಪೊರೇಟ್ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ಹೊಸದಾಗಿ ಇನ್ಶೂರೆನ್ಸ್ ಮಾಡ್ತಿದ್ರೆ ನ್ಯೂ ಪಾಲಿಸಿ ಅಂತ ಸೆಲೆಕ್ಟ್ ಮಾಡಿ. ಇನ್ ಕೇಸ್ ಏನಾದ್ರೂ ರಿನ್ಯೂವಲ್ ಮಾಡಿಸಿದ್ರೆ ರೋಲ್ ಓವರ್ ಅಂತ ಸೆಲೆಕ್ಟ್ ಮಾಡಿ. ಇಲ್ಲ ಈ ಇನ್ಶೂರೆನ್ಸ್ ಪಾಲಿಸಿ ಲ್ಯಾಪ್ಸ್ ಆಗಿ ಒಂದು 2 ದಿನ ಆಗಿರ್ಬೋದು, 5 ದಿನ ಆದ್ರೂ, 10 ದಿನ, 15 ದಿನ, 1 ತಿಂಗಳಾದ್ರೂ, 1 ವರ್ಷ ಆದ್ರೂ ಲ್ಯಾಪ್ಸ್ ಪಾಲಿಸಿನ ಸೆಲೆಕ್ಟ್ ಮಾಡಿ.
ಇಲ್ಲಿ ಭಾರತ್ ಸೀರೀಸ್ ಅಂತ ಇದೆ, ಇಲ್ಲಿ ರೆಗ್ಯುಲರ್ ಸೀರೀಸ್ ಅಂತ ಇದೆ. ಇಲ್ಲಿ ಭಾರತ್ ಆದ್ರೂ ಸೆಲೆಕ್ಟ್ ಮಾಡ್ರಿ, ರೆಗ್ಯುಲರ್ ಆದ್ರೂ ಸೆಲೆಕ್ಟ್ ಮಾಡ್ರಿ. ಇಲ್ಲಿ ನಾನು ಭಾರತ್ ಸೀರೀಸ್ ನ ಸೆಲೆಕ್ಟ್ ಮಾಡ್ತೀನಿ. ಹೊಸ ವೆಹಿಕಲ್ ಆದ್ರೆ ಭಾರತ್ ಸೀರೀಸ್ ನ ಸೆಲೆಕ್ಟ್ ಮಾಡಿ, ಹಳೆ ವೆಹಿಕಲ್ ಆದ್ರೆ ರೆಗ್ಯುಲರ್ ಸೀರೀಸ್ ನ ಸೆಲೆಕ್ಟ್ ಮಾಡಿ. ರಿಜಿಸ್ಟ್ರೇಷನ್ ನಂಬರ್ ನ ಎಂಟ್ರಿ ಮಾಡಿ, ಫಿಚ್ ಡೀಟೇಲ್ಸ್ ಅಂತ ಕೊಡಿ. ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ನ ಎಂಟ್ರಿ ಮಾಡಿದಾಗ ಇಲ್ಲಿ ನೋಡ್ರಿ, ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಕರೆಕ್ಟ್ ಆಗಿ ಬಂದಿದೆನಾ, ಟೂ ವೀಲರ್ ಬ್ರ್ಯಾಂಡ್ ಕರೆಕ್ಟ್ ಆಗಿ ಬಂದಿದೆನಾ, ಟೂ ವೀಲರ್ ಮಾಡೆಲ್ ಕರೆಕ್ಟ್ ಬಂದಿದೆನಾ ಎಲ್ಲ ನೋಡಿ. ನೀವು ಎಡಿಟ್ ಏನಾದ್ರು ತಪ್ಪಿದ್ರೆ ಎಡಿಟ್ ಮಾಡ್ರಿ, ಇಲ್ಲ ಅಂತಂದ್ರೆ ನೆಕ್ಸ್ಟ್ ಕಂಟಿನ್ಯೂ ಅಂತ ಕೊಡಿ. ಇಲ್ಲಿ ಕೊಟ್ಟಾಗ ರೆಗ್ಯುಲರ್ ಸೀರೀಸ್ ನ ಕೊಟ್ಟಾಗ ಇಲ್ಲಿ ನೆಕ್ಸ್ಟ್ ಏನಿಲ್ಲ ನೋಡ್ರಿ, ರಿಜಿಸ್ಟ್ರೇಷನ್ ಡೇಟ್ ಪರ್ಚೇಸ್ ಡೇಟ್ ಎಲ್ಲ ರಿಜಿಸ್ಟ್ರೇಷನ್ ನಂಬರ್ ಎಲ್ಲ ಆಟೋಮೆಟಿಕ್ ಆಗಿ ಫೆಚ್ ಆಗ್ತಾ ಹೋಗುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಎಲ್ಲ ಕರೆಕ್ಟ್ ಆಗಿ ಬರ್ತಾ ಹೋಗುತ್ತೆ. ಹಳೇದು ಯಾವ ಇನ್ಶೂರೆನ್ಸ್ ಮಾಡಿಸಿದ್ರಿ ಅಂತಂದು ಎಷ್ಟನೇ ತಾರೀಕಿಂದ ಎಷ್ಟನೇ ತಾರೀಕಿತ್ತು, ಇನ್ಶೂರರ್ ಅಡ್ರೆಸ್ ಯಾವುದು, ಇವೆಲ್ಲ ಬರ್ತಾ ಹೋಗುತ್ತೆ. ಇಲ್ಲಿ ನೀವು ಯಾವ ಊರಲ್ಲಿ ಮಾಡಿಸಿದ್ರಿ ಏನು ಅಂತಂದು. ನೀವೇನಾದ್ರೂ ಕ್ಲೇಮ್ ಮಾಡಿದ್ರ ಅಂತಂದ್ರೆ ಕ್ಲೇಮ್ ಮಾಡಿದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂತಂದ್ರೆ ನೋ ಅಂತ ಕೊಡಿ. ಇಲ್ಲಿ ನಿಮ್ಮ ಲಾಸ್ಟ್ ಪಾಲಿಸಿಯಲ್ಲಿ NCB ನೋ ಕ್ಲೇಮ್ ಬೋನಸ್ ಎಷ್ಟಾಗಿದೆ ಅಂತ ನೋಡ್ಬೇಕಾಗತ್ತೆ. ನೀವು ಹಳೇದು ಯಾವ್ದಾದ್ರು ನಿಮ್ಮ ಹಳೆ ಇನ್ಶೂರೆನ್ಸ್ ಕಾಪಿಯಲ್ಲಿ NCB ಎಷ್ಟಿದೆ ಅಂತ ನೋಡಿ, ಸೇ 50% ಇದ್ರೆ 50 ಅಂತ ಸೆಲೆಕ್ಟ್ ಮಾಡಿ. ಸೇ 0 ಇದ್ರೆ ಈ 0ನ ಯಾವಾಗ ಸೆಲೆಕ್ಟ್ ಮಾಡ್ಬೇಕಂತಂದ್ರೆ, ಈಗ ಕಸ್ಟಮರ್ ಹತ್ರ ಹಳೆ ಇನ್ಶೂರೆನ್ಸ್ ಕಾಪಿನೂ ಇಲ್ಲ, ಮತ್ತೆ ನಿಮ್ಮ ಹತ್ರ ನಿಮ್ಗೂ ಎಷ್ಟಿದೆ NCB ಅಂತ ಗೊತ್ತಾಗಿಲ್ಲ ಪಕ್ಷದಲ್ಲಿ 0 ಅಂತ ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕಲಿ 20% ಬರ್ತಾ ಹೋಗುತ್ತೆ. ಇಲ್ಲಿ ನನ್ನ ಕೇಸಲ್ಲಿ ಏನಂತಂದ್ರೆ ಇಲ್ಲಿ NCB ಗೊತ್ತಿದೆ ನನಗೆ, ಅದಕ್ಕೆ 50% ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡ್ರಿ, ನ್ಯೂ ಪಾಲಿಸಿ ಡೀಟೇಲ್ಸ್ ಅಂತ ಇದೆ, 12 ಮಂತ್ ಅಂತ ಇದೆ. 12th February 25 ಟು 10th February ತನಕ ಬರ್ತಾ ಹೋಗುತ್ತೆ, ಒಂದು ವರ್ಷದ್ದು. ನೆಕ್ಸ್ಟ್ ಕೊಡ್ತೀನಿ ಕೊಂತೋಗ್ಬೇಕು. ನೀವು ಯಾವ ಊರಲ್ಲಿ ಇನ್ಶೂರೆನ್ಸ್ ಮಾಡಿಸಿರ್ತೀರಲ್ಲ ಆ ಊರಿನ ಅಡ್ರೆಸ್ ನ ಎಂಟ್ರಿ ಮಾಡಿಸಿರಿ ಅಷ್ಟೇ. ಕಂಪ್ನಿ ಇನ್ಶೂರೆನ್ಸ್ ಅಡ್ರೆಸ್ ಅದು, ಇನ್ಶೂರೆನ್ಸ್ ಕಂಪ್ನಿ ಅಡ್ರೆಸ್ ನ ಎಂಟ್ರಿ ಮಾಡ್ಕೊಂತ ಹೋಗ್ಬೇಕು. ಇಲ್ಲಿ ಏನಿಲ್ಲ, ನಾನು ನೆಕ್ಸ್ಟ್ ಅಂತ ಕೊಡ್ತೇನೆ. ಇಲ್ಲಿ ಇಷ್ಟು ಎಂಟ್ರಿ ಮಾಡಿದಾಗ ನಿಮ್ಗೆ ಇಲ್ಲಿ ಎಷ್ಟು ಪ್ರೀಮಿಯಂ ಅಂತ ತೋರಿಸ್ತಾ ಹೋಗುತ್ತೆ. ಇಲ್ಲಿ ನೋಡ್ರಿ, 1424 ರೂಪಾಯಿ ತೋರಿಸಿದೆ. ಓಡಿ ಬಂದ್ಬಿಟ್ಟು 236 ರೂಪಾಯಿ ತೋರಿಸಿದೆ. NCP ಡಿಸ್ಕೌಂಟ್ ಬಂದ್ಬಿಟ್ಟು 118 ರೂಪಾಯಿ ತೋರಿಸಿದೆ. ಓನ್ ಡ್ಯಾಮೇಜ್ ಬಂದ್ಬಿಟ್ಟು 118 ರೂಪಾಯಿ ತೋರಿಸಿದೆ. ಥರ್ಡ್ ಪಾರ್ಟಿ ಬಂದ್ಬಿಟ್ಟು ಇಲ್ಲಿ 714 ರೂಪಾಯಿ ತೋರಿಸ್ತಿದೆ. ಥರ್ಡ್ ಪಾರ್ಟಿ ಡ್ಯಾಮೇಜ್ ಲಿಮಿಟ್ ಬಂದ್ಬಿಟ್ಟು 0. ಇಲ್ಲಿ ನೋಡ್ರಿ, PA ಓನರ್ ಕವರ್ ಆಟೋಮೆಟಿಕ್ ಆಗಿ ಆಡ್ ಆಗಿದೆ. ಇಲ್ಲಿ PA ಫಾರ್ ಓನರ್ ಡ್ರೈವರ್ ಇದೆಲ್ಲ, ನೀವು ಬೇಕಾದ್ರೆ ಇದನ್ನು ಕ್ಯಾನ್ಸಲ್ ಮಾಡ್ಕೋಬಹುದು. ನೋಡ್ರಿ, PA ಓನರ್ ಡ್ರೈವರ್ ಅಂತಂದ್ರೆ ಈ ಕವರ್ ನ ತಗೊಂಡ್ರೆ ನೀವು ಏನಂತಂದ್ರೆ ನಿಮ್ಗೆ ಏನಾದ್ರು ಡೆತ್ ಆದ ಪಕ್ಷದಲ್ಲಿ ಏನಂತಂದ್ರೆ ಸೇ 15 lakhs rupees ತನಕ ಬರ್ತಾ ಹೋಗುತ್ತೆ. ನಾನು ಈ PA ಫಾರ್ ಓನರ್ ಡ್ರೈವರ್ ಇದೆಲ್ಲ ಇದನ್ನ ತೆಗೆದು ಇಲ್ಲಿ ಜಸ್ಟ್ ನೋಡ್ರಿ ರೀಕ್ಯಾಲ್ಕುಲೇಟ್ ಅಂತ ಕೊಡ್ತೀನಿ. ಈ ನೋಡ್ರಿ ಎಷ್ಟು ತೋರಿಸಿದೆ, 982 ರೂಪೀಸ್ ತೋರಿಸಿದೆ. ಮತ್ತೆ ಇಲ್ಲಿ IDV ನೋಡ್ರಿ, IDV ಅಂತಂದ್ರೆ IDV ನೀವು ಬೇಕಾದ್ರೆ ಜಾಸ್ತಿನೂ ಮಾಡ್ಕೋಬಹುದು. IDV ಜಾಸ್ತಿ ಹೆಚ್ಚು ಕಡಿಮೆ ಆದಂಗೆ ಏನಾಗ್ತಾ ಹೋಗುತ್ತಂತಂದ್ರೆ ಇಲ್ಲಿ ಇನ್ಶೂರೆನ್ಸ್ ಪ್ರೀಮಿಯಂ ಇದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ 1009 ರೂಪಾಯಿ ಬರ್ತಿದೆ. ಜಾಸ್ತಿ ಬೇಕಾದ್ರೆ ಜಾಸ್ತಿ ಇಟ್ಕೋಬಹುದು, ಕಮ್ಮಿ ಬೇಕಾದ್ರೆ ಕಮ್ಮಿ ಇಟ್ಕೋಬಹುದು. ಇಲ್ಲಿ ಮತ್ತೆ ರೀಕ್ಯಾಲ್ಕುಲೇಟ್ ಕೊಡ್ತೀನಿ. ಆದಷ್ಟು ನೀವು IDV ನ ಜಾಸ್ತಿನೇ ಇಟ್ಕೊಳ್ರಿ. ಜಾಸ್ತಿ ಇಟ್ಕೊಂಡಷ್ಟು ಏನಾದ್ರೂ ಆಯ್ತು ಅಂದ್ರೆ, ಗಾಡಿ ಕಳೆದೋಯ್ತು, ಆಕ್ಸಿಡೆಂಟ್ ಆಯ್ತು ಏನಾದಿದ್ರೆ IDV ನಿಮ್ಮ ಇನ್ಶೂರೆನ್ಸ್ ಏನು ಅಂತಂದ್ರೆ ಜಾಸ್ತಿ ಬರ್ತಾ ಹೋಗುತ್ತೆ. ಕ್ಲೇಮ್ ಏನಾದ್ರು ಮಾಡಿದಾಗ ಸ್ವಲ್ಪ ಜಾಸ್ತಿ ಬರ್ತಾ ಹೋಗುತ್ತೆ ಅಷ್ಟೇ. ಇಲ್ಲಿ IDV ಅಷ್ಟೇ ಇಟ್ಟಿದ್ದೀನಿ ನಾನು, 39,419 ಅಂತಂದು. ಇಲ್ಲಿ ಏನಿಲ್ಲ, ಜಸ್ಟ್ ನಾನು ನೆಕ್ಸ್ಟ್ ಕಂಟಿನ್ಯೂ ಅಂತ ಕೊಡ್ತೀನಿ. ಇಲ್ಲಿ ನೋಡ್ರಿ, ರಿಜಿಸ್ಟ್ರೇಷನ್ ನಂಬರ್ ಬರ್ತಾ ಹೋಗುತ್ತೆ. ಇಲ್ಲಿ ಏನಂತಂದ್ರೆ ಇಲ್ಲಿ ಲಾಸ್ಟ್ ಚೆಸ್ಸಿ ನಂಬರ್ ನ ಎಂಟ್ರಿ ಮಾಡ್ಕೊಂಡು ವೆರಿಫೈ ಮಾಡಬೇಕಾಗುತ್ತೆ ಅಂತ ಕೊಟ್ರೆ ಕರೆಕ್ಟ್ ಆಗಿ ಬರ್ತಾ ಹೋಗುತ್ತೆ. ಇಂಜಿನ್ ನಂಬರ್ ಚೆಸ್ಸಿ ನಂಬರ್ ಆಟೋಮೆಟಿಕಲಿ ಫಿಲ್ ಅಪ್ ಆಗ್ತಾ ಹೋಗುತ್ತೆ. ಇಲ್ಲಿ ಕೆಳಗಡೆ ನೋಡ್ರಿ, ನಿಮ್ಗೆ ಇಂಜಿನ್ ನಂಬರ್ ತೋರಿಸಿದೆ, ಚೆಸ್ಸಿ ನಂಬರ್ನು ಫುಲ್ ಆಟೋಮೆಟಿಕಲಿ ಬಂದ್ಬಿಡುತ್ತೆ. ಇಲ್ಲಿ ನೋಡ್ರಿ, IV ಹೋಲ್ಡ್ ಎ ವ್ಯಾಲಿಡ್ ಎಫೆಕ್ಟಿವ್ ಪಾಲಿಸಿ ಆರ್ ಸರ್ಟಿಫಿಕೇಟ್ ಫಿಟ್ನೆಸ್ ಸರ್ಟಿಫಿಕೇಟ್ ಅಂದ್ರೆ ಈ ಪೊಲ್ಯೂಷನ್ ಎಮಿಷನ್ ಸರ್ಟಿಫಿಕೇಟ್ ಇದೆನಾ ಇಲ್ಲ ಅಂತ ಕೇಳ್ತಿದೆ. ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಅಂತ ಕೊಡಿ. ಪಾನ್ ಕಾರ್ಡ್ ನಂಬರ್ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲ ಅಂತಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಕೊಡ್ಕೊಂತ ಹೋಗ್ರಿ. ಇಲ್ಲಿ ನೋಡ್ರಿ, ನಾನು ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ತೇನೆ. ಪಾನ್ ನಂಬರ್ ನ ಮತ್ತೆ ಡೇಟ್ ಆಫ್ ಬರ್ತ್ ನ ಎಂಟ್ರಿ ಮಾಡ್ಕೊಂತ ಹೋಗ್ತೇನೆ. ಇಲ್ಲಿ ಪಾನ್ ನಂಬರು ಮತ್ತೆ ಡೇಟ್ ಆಫ್ ಬರ್ತ್ ಕರೆಕ್ಟ್ ಇದ್ದಾಗ ಇಲ್ಲಿ ವೆರಿಫೈ ಅಂತ ಕೊಡಿ.
ಇಲ್ಲಿ ಸ್ವಲ್ಪ ಲೋಡ್ ಆಗುತ್ತೆ, ಟೈಮ್ ತಗೊಳುತ್ತೆ. ಇಲ್ಲಿ ಏನಿಲ್ಲ ಇಲ್ಲಿ ನೋಡ್ರಿ, ಇಲ್ಲಿ ನೀವು ಯಾವ್ದಾದ್ರು ವೆಹಿಕಲ್ ಲೋನ್ ಅಲ್ಲಿ ಇತ್ತಂದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂತಂದ್ರೆ ನೋ ಅಂತ ಕೊಡಿ. ಇಲ್ಲಿ ನೋಡ್ರಿ, ಫುಲ್ ನೇಮು, ಜೆಂಡರ್ ಏನು, ಮೇಲ್ ಐ ಡಿ ಏನು, ಇಲ್ಲಿ ಮೊಬೈಲ್ ನಂಬರ್ ಏನು, ಅಡ್ರೆಸ್, ಪಿನ್ ಕೋಡ್, ಏರಿಯಾನ ಇಲ್ಲಿ ಕರೆಕ್ಟ್ ಆಗಿ ಎಂಟ್ರಿ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ಇಲ್ಲಿ ಫುಲ್ ನೇಮ್ ಏನಿದೆ ಅದನ್ನ ಟೈಪ್ ಮಾಡಿ. ಇಲ್ಲಿ ಡೂ ಯು ಹ್ಯಾವ್ ಇಲ್ಲೆಲ್ಲ ನಾನೆಲ್ಲ ಕರೆಕ್ಟ್ ಆಗಿ ಫಿಲ್ ಅಪ್ ಮಾಡಿದೀನಿ ಒಂದಷ್ಟು ಡೀಟೇಲ್ಸ್ ನ. ವ್ಯಾಲಿಡ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ನ ಕೇಳ್ತಿದೆ. ಇಲ್ಲಿ ಜಸ್ಟ್ ನಂಬರ್ ನೀವು ಡೂ ಯು ಹ್ಯಾವ್ ಇ ಐ ಅಕೌಂಟ್ ಅಂತ ಕೇಳುತ್ತೆ. ಡೂ ಯು ವಿಶ್ ಟು ಕ್ರಿಯೇಟ್ ಇ ಐ ಅಕೌಂಟ್ ಅಂತ ಕೇಳುತ್ತೆ. ನೀವು ಬೇಕಾದ್ರೆ ಇ ಐ ಅಕೌಂಟ್ ಮಾಡಿಸ್ಬೋದು, ಇಲ್ಲ ಅಂತಂದ್ರೆ ಇಲ್ಲಿ ನೆಕ್ಸ್ಟ್ ಕೊಡ್ಬೋದು. ಇಲ್ಲಿ ಎಲ್ಲ ಕರೆಕ್ಟ್ ಆಗಿ ಬರುತ್ತೆ, ಎಷ್ಟು ಏನು ಅಂತ ಎಲ್ಲ ತೋರಿಸುತ್ತೆ. ಇಲ್ಲಿ ಕಂಪ್ಲೀಟ್ ಯುವರ್ CKYC ಅಂತ ಬರ್ತಾಗುತ್ತೆ. ಇಲ್ಲೆಲ್ಲ ಪಾಲಿಸಿ ರೆಫರೆನ್ಸ್ ನಂಬರ್ ಎಲ್ಲ ಜನರೇಟ್ ಆಗಿದೆ. ಇಲ್ಲಿ ಕಂಪ್ಲೀಟ್ ಯುವರ್ CKYC ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಏನಿಲ್ಲ, CKYC ನಂಬರ್ ಏನು ಅಂತಂದು ಕೇಳ್ತಿದೆ. ಇಲ್ಲಿ ಟ್ರೈ ವಿತ್ ಪಾನ್ ನಂಬರ್ ಕೊಡ್ತೀನಿ ನಾನು, ಇಲ್ಲ ಟ್ರೈ ವಿತ್ ಆಧಾರ್ ನಂಬರ್ ನ ಕೊಡ್ತೀನಿ. ಪಾನ್ ನಂಬರ್ ಕೊಟ್ರೇನೆ ಚೆನ್ನಾಗಿಲ್ಲಿ. ಪಾನ್ ನಂಬರ್ ನ ಎಂಟ್ರಿ ಮಾಡ್ಕೊಂಡು ಹೋಗ್ತೀನಿ. ಡೇಟ್ ಆಫ್ ಬರ್ತ್ ನ ಎಂಟ್ರಿ ಮಾಡಿದಾಗ ಈ ನೆಕ್ಸ್ಟ್ ಏನಂತಂದ್ರೆ ಕ್ಯಾಪ್ಚಾನ ಎಂಟ್ರಿ ಮಾಡ್ಕೊಂತ ಹೋಗ್ಬೇಕು. ಕ್ಯಾಪ್ಚಾನ ಎಂಟ್ರಿ ಮಾಡಿದೀನಿ, ಎಲ್ಲ ಕರೆಕ್ಟ್ ಆಗಿ ಆದ ತಕ್ಷಣ ಇಲ್ಲಿ ಏನಿಲ್ಲ, ಜಸ್ಟ್ ನಾನು ಸಬ್ಮಿಟ್ ಕೊಡ್ತೀನಿ. ನೀವು CKYC ನ ಪಾನ್ ಕಾರ್ಡ್ ನಂಬರ್ ಇಂದನೂ ಮಾಡಬಹುದು, ಇಲ್ಲ ಆಧಾರ್ ನಂಬರ್ ಇಂದನೂ ಮಾಡಬಹುದು. ಇಲ್ಲಿ ನೋಡ್ರಿ, ಒಂದ್ಸತಿ ಪಾನ್ ನಂಬರ್ ಇಂದ ಮಾಡಿದ್ರೆ ಫೇಲ್ಡ್ ಅಂತ ಬರ್ತಿದೆ. ನಾನು ಇಲ್ಲಿ ಏನ್ ಮಾಡ್ತಾ ಹೋಗ್ತೀನಿ, ಈಗ ಇಲ್ಲಿ ಆಧಾರ್ ನಂಬರ್ ಇಂದ CKYC ಮಾಡ್ತೀನಿ. ಇಲ್ಲಿ ಸಬ್ಮಿಟ್ ಕೊಡ್ತೀನಿ. ನೆಕ್ಸ್ಟ್ ಇಲ್ಲಿ ಕರೆಕ್ಟ್ ಆಗಿ ಬರ್ತಾ ಹೋಗುತ್ತೆ. ಇಲ್ಲೆಲ್ಲ ನೋಡ್ರಿ, ಇಲ್ಲಿ ಕರೆಕ್ಟ್ ಪರ್ಸನಲ್ ಇನ್ಫಾರ್ಮೇಶನ್ ಹಿಂಗ್ ಅರ್ಧಂಬರ್ಧ ಬರ್ತಾ ಹೋಗುತ್ತೆ. ನೀವು ಇಲ್ಲಿ ಜಸ್ಟ್ ಓಕೆ ಅಂತ ಕೊಟ್ಬಿಡ್ರಿ. ಇಲ್ಲಿ CKYC ಕಂಪ್ಲೀಟ್ ಆದ ತಕ್ಷಣ ಇಲ್ಲಿ ಬ್ಯಾಕ್ ಟು ಜರ್ನಿ ಅಂತ ಕೊಡಿ. ಇಲ್ಲಿ CKYC ಕಂಪ್ಲೀಟ್ ಆದ ತಕ್ಷಣ ಇಲ್ಲಿ ನೆಕ್ಸ್ಟ್ ಏನಂತ ಸ್ಟೆಪ್ ಅಂದ್ರೆ ಇಲ್ಲಿ ನೆಕ್ಸ್ಟ್ ಪೇಮೆಂಟ್ ನ ಮಾಡ್ಬೇಕು. ಇಲ್ಲಿ ಪೇಮೆಂಟ್ ಮಾಡಿದ್ರೆ ನಿಮ್ಗೆ ಏನಂತಂದ್ರೆ ಪಾಲಿಸಿ ಸಿಗ್ತಾ ಹೋಗುತ್ತೆ. ಇಲ್ಲಿ ನಿಮ್ಮ ಪೇಮೆಂಟ್ ಗೇಟ್ ವೇನ ಸೆಲೆಕ್ಟ್ ಮಾಡಿ, ಇಲ್ಲಿ ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿ. ಮಾಡಿದಾಗ 1009 ರೂಪಾಯಿ ನಿಮ್ಮ ಪೇಮೆಂಟ್ ವಾಲೆಟ್ ಇಂದ ಕಟ್ ಆಗುತ್ತೆ. ನೆಕ್ಸ್ಟ್ ಪಾಲಿಸಿ ಜನರೇಟ್ ಆಗುತ್ತೆ, ಡೌನ್ಲೋಡ್ಗೆ ಅವೈಲೇಬಲ್ ಇರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.